ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. 8 ಗಂಟೆಗೆ ಅಂದರೆ ಅಡುಗೆ ಎಲ್ಲ ಆಗಿದೆ. ಅಡುಗೆ ಏನು ಸ್ಪೆಷಲ್ ಏನಿಲ್ಲ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ರೆಡಿ ಮಾಡಿದ್ದೀನಿ. ಹಸ್ಬೆಂಡ್ ಟಿಫನ್ ಬಾಕ್ಸ್ ತೊಗೊಂಡು ಹೋಗಿದ್ದಾರೆ. ಮಕ್ಕಳಿಗೂ ಕೂಡ ಟಿಫನ್ ಕಟ್ಟಿಕ್ಕಿದ್ದೀನಿ. ಇವ್ರು ರೆಡಿ ಆಗ್ತಾಯಿದ್ದಾರೆ. ಇನ್ನೂ ಅವಳು ರೆಡಿ ಆಗ್ತಾಯಿದ್ದಾಳೆ. ಇವರಿಗೆ ಬಿಟ್ಟು ಬರಬೇಕು. ಏನು ಅಡುಗೆ ಅಂತ ಏನಿಲ್ಲ ಫ್ರೆಂಡ್ಸ್. ಇವತ್ತು ಶನಿವಾರವಲ್ಲ, ಎಲ್ಲ ತರಕಾರಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಟೊಮೊಟೊ ರೈಸ್ ಮಾಡಿದ್ದೀನಿ. ಅದೇ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ಇವರು ರೆಡಿ ಆಗ್ತಾಯಿದ್ದಾರೆ. ಇವ್ರಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ ನಿಮಗೆ. ರೆಡಿ ಮಾಡುವಾಗ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಇದು ಏನಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಬಾರ್ದು ಅಂತ ವಿಡಿಯೋ ಮತ್ತು ಅಂದರೆ ಮತ್ತೆ ತೊಗೊಂಡಿದ್ದೀನಿ. ಬೆಳಗ್ಗೆ ಇವರು ರೆಡಿ ಆಗುವಾಗ ಎಷ್ಟು ಗಡಿಬಿಡಿ ಇರುತ್ತೆ ನೋಡಿ ಫ್ರೆಂಡ್ಸ್. ಏನಕ್ಕಂದರೆ ಎಷ್ಟು ಎಬ್ಬಿಸಿದ್ರೂ ಹೇಳಲ್ಲ ಫ್ರೆಂಡ್ಸ್ ಇವರು. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನನಗೆ. ಎಷ್ಟು ಬೇಗ ಎಬ್ಬಿಸಿದ್ರೂ ಹೇಳಲ್ಲ. ಅದು ಒಂದು ನನ್ನ ಮಗಳು ಹೇಳ್ತಾಳೆ, ಮಗ ಹೇಳಲ್ಲ ಬೇಗ. ಅದೊಂದು ಪ್ರಾಬ್ಲಮ್ ಇದೆ. ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಬ್ಬರು. ಇವಾಗ ಇನ್ನೂ ಅವನು ಸ್ನಾನ ಮಾಡ್ತಾ ಇದ್ದಾನೆ. ಇವಳು ಸ್ನಾನ ಮುಗಿಸಿ ತಲೆಯೆಲ್ಲ ಬಾಚಿ ಇವಳಿಗೆ ಅವ್ನು ಸ್ನಾನ ಮುಗಿಸಿ ಬರೋಷ್ಟರಲ್ಲಿ ತಲೆ ಬಾಚಿ ಇವಳಿಗೆ ರೆಡಿ ಮಾಡಬೇಕು. ಇನ್ನು ಟಿಫನ್ ಬಾಕ್ಸ್ ಹಾಕಬೇಕು ಫ್ರೆಂಡ್ಸ್. ಟಿಫನ್ ಬಾಕ್ಸಿಗೆ ಏನು ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಟೊಮೊಟೊ ರೈಸ್ ಮಾಡಿದ್ದೀನಿ. ಏನು ಶನಿವಾರ ತನಕ ಎಲ್ಲ ತರಕಾರಿಗಳೆಲ್ಲ ಆಗೋಗ್ಬಿಡ್ತವೆ ಫ್ರೆಂಡ್ಸ್. ಹಾಗಾಗಿ ಶನಿವಾರ ದಿವಸ ಮಜ್ಜಿಗೆ ಸಾಂಬಾರು ಒಂದು ಮಾಡ್ತೀನಿ, ಇಲ್ಲಾಂದರೆ ಅನ್ನ ಮತ್ತು ಸಾಂಬಾರು ಮಾಡ್ತೀನಿ, ಅಥವಾ ಟೊಮೊಟೊ ಚಾರು ಮಾಡ್ತೀನಿ, ಅಥವಾ ಟೊಮೊಟೊ ರೈಸ್ ಇದೇ ಉಳ್ಕೊಂಡಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಶನಿವಾರ ದಿವಸ ಅಷ್ಟೇನು ಸ್ಪೆಷಲ್ ಇರೋಲ್ಲ. ಇವಾಗ ನೋಡಿ, ಮಗನ ಸ್ನಾನ ಕೂಡ ಆಯಿತು. ಒಂದು ಇವತ್ತು ತಲೆ ಬಾಚಿ ಟಿಫನ್ ಬಾಕ್ಸ್ ಕಟ್ಟಿ ಕಳಿಸ್ಬಿಡ್ಬೇಕು. ಹೀಗೆ ಕಳಿಸಾದ್ಮೇಲೆ ನಿಮಗೆ ಒಂದು ಹೊಸ ವಿಷಯ ಹೇಳಬೇಕು ಫ್ರೆಂಡ್ಸ್. ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು. ಅದು ಏನು ಅಂತ ನಾನು ಮುಂದಿಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ನನ್ನ ಪಕ್ಕದಲ್ಲಿ ಚಿಕ್ಕ ಪಾಪು ಇದೆ, ಅದ್ರ ಸೌಂಡ್ ಬರುತ್ತೆ, ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್. ಏನಕ್ಕಂದರೆ ಅವನಿಗೆ ಚಿಕ್ಕ ಪಾಪು ಅಂದರೆ ನೋಡಿದ್ರಲ್ಲ, ನಾನು ಒಂದು ರೀಲ್ಸ್ ತೊಗೊಂಡು ಮಾಡಿದ್ದೀನಲ್ಲ, ಅದರಲ್ಲಿ ಬಂದಿದ್ದೀನಲ್ಲ, ಅದೇ ಹುಡುಗ ನನ್ನ ಹತ್ರ ಇದ್ದಾನೆ. ಇವಾಗ ಅವ್ರದ್ದು ತಲೆ ಬಾಚಿದ್ದಾಯಿತು. ಇವಾಗ ರೆಡಿ ಆಗ್ತಾಯಿದ್ದಾಳೆ. ಮಗ ಕೂಡ ರೆಡಿ ಆಗಿದ್ದಾನೆ. ಇವಾಗ ಟಿಫನ್ ಬಾಕ್ಸು ಕಟ್ಟಬೇಕು ಫ್ರೆಂಡ್ಸ್. ಟಿಫನ್ ಬಾಕ್ಸ್ ಏನೆಲ್ಲ ಕಟ್ತೀನಿ ಅಂತ ಬನ್ನಿ ನೋಡೋಣ. ಇವಾಗ ಆಲ್ರೆಡಿ ರೆಡಿ ಆಗಿದ್ದಾರೆ ಇವರು. ಅಯ್ಯೋ ಸುಮ್ಮನಿರಪ್ಪ. ಇವಾಗ ನೋಡಿ ರೆಡಿ ಆಗಿದ್ದಾರೆ. ಅದು ಟುವಲೆಲ್ಲ ಹೊರಗಡೆ ಹೊಣೆ ಹಾಕಿಬಿಟ್ಟು ಇವಾಗ ಟಿಫನ್ ಬಾಕ್ಸ್ ಕಟ್ಟಬೇಕು ಫ್ರೆಂಡ್ಸ್. ಇವಾಗ ಎಲ್ಲಿಂದಲ್ಲೇ ಕಸ ಬಿಟ್ಬಿಡ್ತಾರೆ ಫ್ರೆಂಡ್ಸ್ ಇವರು. ಹೋಗೋವರೆಗೂ ಸ್ವಲ್ಪ ಮನೆಯೆಲ್ಲ ಅಲ್ಲಿಂದೆಲ್ಲ ಇಲ್ಲಿಂದ ಅಲ್ಲಿ ಸ್ವಲ್ಪ ಬಿಡ್ತಾನೆ ಇರುತ್ತಾರೆ. ಅದು ಟೊಮೊಟೊ ರೈಸ್ ಜೊತೆ ಮೊಸರು ತರ್ಲಿಕ್ಕೆ ಹೇಳಿದ್ದೀನಿ ಫ್ರೆಂಡ್ಸ್. ಮೊಸರು ತರ್ಲಿಕ್ಕೆ ಹೋಗಿದ್ದಾನೆ ಮಗ. ಅವ್ನು ಬರೋವರೆಗೂ ಇವಾಗ ಇವಳು ರೆಡಿಯಾಗಿ ನಾನು ಟಿಫನಿಗೆ ಟೊಮೊಟೊ ರೈಸ್ ಹಾಕಬೇಕು. ಕಟ್ಟಿ ಬಾಕ್ಸ್ ಇಟ್ಟರೆ ಅವರು ಮೊಸರು ಇಬ್ಬರು ಒಂದೊಂದು ಮೊಸರು ಪ್ಯಾಕೆಟ್ ತೊಗೊಂಡು ಹೋಗ್ತಾರೆ. ತರ್ಲಿಕ್ಕೆ ಹೋಗಿದ್ದಾನೆ ಇವಾಗ. ಇವಳು ರೆಡಿ ಆಗೋಷ್ಟರಲ್ಲಿ ಇವಳು ಏನೋ ಹೇಳ್ತಾ ಇದ್ರು, ಅವ್ರ ಜೊತೆ ಮಾತಾಡ್ತಾ ವಿಡಿಯೋ ಮಾಡಿಕೊಂಡೆ. ಇವಾಗ ಟಿಫನ್ ಬಾಕ್ಸ್ ಕಟ್ತೀನಿ ಫ್ರೆಂಡ್ಸ್. ಇವಾಗ ತುಂಬ ಲೇಟಾಗಿದೆ. ಇವಾಗ ಟಿಫನ್ ಬಾಕ್ಸ್ ಕಟ್ಟು ಇವಾಗ ರೆಡಿ ಮಾಡಬೇಕು. ಅಂದರೆ ನೋಡಿ, ಟೊಮೊಟೊ ರೈಸು ಜಾಸ್ತಿ ಏನು ಮಾಡಿಲ್ಲ ಫ್ರೆಂಡ್ಸ್. ಜಾಸ್ತಿ ಮಾಡಿದ್ರೂ ಪ್ರಾಬ್ಲಮ್ಮೇ. ಏನಕ್ಕಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್. 2ನೇ ಟೈಮ್ ಊಟ ಮಾಡಬೇಕಂದ್ರೆ ಇನ್ನೇನಾದರೂ ಬೇರೆದು ಮಾಡಬೇಕಾಗುತ್ತೆ. ನೆನ್ನೆದು ಸಾಂಬಾರು ಉಳ್ಕೊಂಡಿದೆ ಅಂತ ಹೇಳಿದ್ನಲ್ಲ, ನೆನ್ನೆ ನೈಟ್ ಸಾಂಬಾರು ಮಾಡಿದ್ದೆ. ಆ ಸಾಂಬಾರು ಉಳಿದಿತ್ತು. ಅವ್ರು ಮೊಸರು ಜೊತೆ ಊಟ ಮಾಡಿದ್ರೆ ನಾನು ಇನ್ನೂ ಕ್ಯಾಸ್ ಕಟ್ಟಿ ಎಲ್ಲ ತೊಳಿಬೇಕು ನೋಡಿ ಫ್ರೆಂಡ್ಸ್. ಅದೆಲ್ಲ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಹಾಕಿ ಟೊಮೊಟೊ ರೈಸ್ ಮಾಡಿದ್ದೀನಿ. ಸೂಪರಾಗಿ ಆಗಿತ್ತು. ಟೇಸ್ಟ್ ಅಂತೂ, ಸ್ಮೆಲ್ ಅಂತ ಕೇಳಲೇಬೇಡಿ. ಇವಳು ಶೂ ಹಾಕ್ಕೊತಾ ಇದ್ದಾಳೆ. ಆಲ್ರೆಡಿ ಟಿಫನ್ ಬಾಕ್ಸ್ ಎಲ್ಲ ಕಟ್ಟಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಟೊಮೊಟೊ ರೈಸ್ ಇದೆ, ಅದಿಷ್ಟು ನಾನು ಊಟ ಮಾಡಬೇಕು. ಮಧ್ಯಾಹ್ನ ಊಟ ಮಾಡ್ತೀನಿ ಫ್ರೆಂಡ್ಸ್. ಅವ್ರು ಬರೋವರೆಗೂ ಇವತ್ತು ಬೇಗ ಬರ್ತಾರಲ್ಲ, ಹಾಗಾಗಿ ಅವ್ರು ಬಂದಾದ್ಮೇಲೆ ಇನ್ನೇನಾದರೂ ಉಪ್ಪಿಟ್ಟು ಅದನ್ನ ಏನಾದರೂ ಮಾಡಿಕೊಡ್ಬೇಕು. ಮಾಡಿಕೊಟ್ಟಾದ್ಮೇಲೆ ಮತ್ತೆ ಸಂಜೆ ಅಡುಗೆ ಗೊತ್ತೇ ಇರುತ್ತಲ್ಲ ಫ್ರೆಂಡ್ಸ್. ಏನಾದರೂ ಸ್ಪೆಷಲ್ ಮಾಡ್ತಾನೆ ಇರಬೇಕಾಗುತ್ತೆ ಸಂಜೆ. ಇವತ್ತು ಶನಿವಾರ ಏನು ಸ್ಪೆಷಲ್ ಏನು ಮಾಡಲ್ಲ ಫ್ರೆಂಡ್ಸ್. ಇವತ್ತು ತರಕಾರಿಗಳೆಲ್ಲ ಆಗೋಗ್ಬಿಟ್ಟಿದ್ದಾವಲ್ಲ, ಹಾಗಾಗಿ ಏನು ಮಾಡಲ್ಲ. ಓಕೆ, ಇವರು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಇವರು ಹೋದಾದ್ಮೇಲೆ ಮತ್ತೆ ಸ್ನಾನ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮಾಡಾದ್ಮೇಲೆ ಮನೆಗೆ ಇವ್ರಿಗೆ ಕಳಿಸ್ಬಿಟ್ಟು ಬಂದು ಮನೆಗೆ ನೋಡಿ ಕಬೂತರ್ಗಳು. ನಾವು ಡೈಲಿ ಅಕ್ಕಿ ಹಾಕ್ತೀನಲ್ಲ ಫ್ರೆಂಡ್ಸ್, ಅವು ಪಾಪ ನೋಡ್ತಾ ಇದ್ವು ಮನೆ ಕಡೆ. ಬಂದಾದಮೇಲೆ ಅಕ್ಕಿ ಬಿಸಾಡಿದೆ ನೋಡಿ, ಎಷ್ಟು ಗುಡ್ಗುಂಪಳಾಗಿ ಎಷ್ಟು ಸೇರಿದ್ದಾವೆ ನೋಡಿ. ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಾವೆ ಫ್ರೆಂಡ್ಸ್. ಅವು ಕೂಡ ಡೈಲಿ ಹಾಕಿದ್ದನ್ನೆಲ್ಲ ರೂಢಿ ಬಿಟ್ಬಿಟ್ಟಿದೆ. ಇವಾಗ ನೋಡಿ, ಮಿನಿಮಮ್ ಒಂದು 4-5 ಮುಷ್ಟಿ ಹಾಕಿದ್ದೀನಿ. ತಿಂತಾ ಇದ್ದಾವೆ. ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ನೋಡ್ತಾ ಇದ್ದಾವೆ, ಏನಾದರೂ ಮಾಡ್ಬೋದು ಅಂತ. ಒಂದೊಂದು ಎದ್ದು ಹೋಗ್ತಾ ಇದೆ, ಒಂದೊಂದು ಬಂದು ಕೂಡ್ತಾ ಇದ್ದಾವೆ. ಪಾಪ ಪಕ್ಷಿಗಳಿಗೆ ರೂಢಿ ಬಿದ್ದುಬಿಟ್ರೆ ನೋಡ್ತಾ ಇರುತ್ತೆ, ವೇಟ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್. ಕಾಯಿಸ್ಬಾರ್ದು ಜಾಸ್ತಿ ಪಕ್ಷಿಗಳಿಗೆ. ಪಾಪ ಅದು ನಾವು ಡೈಲಿ ಬಂದು ಕೂಡುತ್ತೆ ಅಂತ ನಾನು ದಿನ ಹಾಕ್ತಾ ಹೋಗಿದ್ದೀನಿ. ರೂಢಿ ಬಿದ್ದುಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ತಿಂತಾ ಇದ್ದೇವೆ ಪಾಪ.
ಒಂದೊಂದು ಹಸಿದು ಹೋಗಿದ್ದಾವೆ ಅವು. ನಮ್ಮ ಮನೆಯಲ್ಲೇನು ಪಕ್ಕದಲ್ಲೇ ಕಿಟಕಿ ಪಕ್ಕದಲ್ಲೇ ಒಂದು ಚಿಕ್ಕದ ಇದೆ ಅಂತ ಹೇಳಿದ್ನಲ್ಲ, ಅಲ್ಲೇ ಬಂದು ಕೂಡ್ತಾವೆ ಫ್ರೆಂಡ್ಸ್. ದಿನ ನಾನು ಹಾಕ್ತಾ ಹೋಗಿದ್ದೀನಿ. ಅವು ದಿನ ಪಾಪ ನೋಡ್ತಾ ಇದ್ವು, ದಿನ ಹಾಕ್ತಾ ಹೋದ್ರೆ ರೂಢಿ ಬಿದ್ದುಬಿಟ್ಟಿದ್ದಾವೆ. ಒಂದು ದಿವಸ ಹಾಕಲಿಲ್ಲ ಅಂದರೂ ಮನೆ ಕಡೆ ನೋಡ್ತಾನೇ ಇರುತ್ತೆ ಫ್ರೆಂಡ್ಸ್. ಅವು ಪಕ್ಷಿಗಳಂದ್ರೆ ಕಬೂತರ್ಗಳು ಪಾಪ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ ನೋಡಿ. ನೋಡ್ತಾ ಇದ್ರೆ ನೋಡಬೇಕು ಅನ್ನಿಸ್ತಾ ಇದೆ, ಎಷ್ಟು ಚೆನ್ನಾಗಿ ತಿಂತಾ ಇದೆ ನೋಡಿ. ಇನ್ನೂ ಕೆಲಸ ತುಂಬ ಇದೆ ಫ್ರೆಂಡ್ಸ್. ಎಲ್ಲಿಂದಲ್ಲೇ ಎಲ್ಲ ಹಾಗೆ ಇದೆ, ಪಾತ್ರೆ ಬಟ್ಟೆ ಎಲ್ಲ ಹಾಗೆ ಇದ್ದಾವೆ. ಇವಕ್ಕೆ ಇಲ್ಲಿಗೆ ಬಿಟ್ಟು ನಾನು ಕೆಲಸ ಎಲ್ಲ ಮುಗಿಸಿ ಸಿಗ್ತೀನಿ ಫ್ರೆಂಡ್ಸ್ ನಾನು ಮತ್ತೆ ನಿಮಗೆ. ಫ್ರೆಂಡ್ಸ್, ಮತ್ತೊಮ್ಮೆ ನನ್ನ ಚಾನಲ್ಗೆ ವೆಲ್ಕಮ್. ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಆರತಿ ಮಿಸ್ ಫ್ಯಾಮಿಲಿ ಬ್ಲಾಗ್ಸ್ ಅಂತ. ನೋಡಿ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಾನು ಸೆಲ್ಫಿದು ಸ್ಟ್ಯಾಂಡಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗೆ ಬರ್ತಾಯಿದೆ ಅಂದರೆ ವೀಡಿಯೋ ಹೆಂಗೆ ಬರ್ತಾಯಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗೆಲ್ಲ ಕೆಲಸ ಆಗಿದೆ ಫ್ರೆಂಡ್ಸ್. ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದಾದಮೇಲೆ, ಇವತ್ತು ಮಕ್ಕಳು ಶನಿವಾರ ಅಲ್ಲ ಫ್ರೆಂಡ್ಸ್, ಇವತ್ತು ಬೇಗನೆ ಬರ್ತಾರೆ, 3:30ಗೆ ಮನೆಗೆ ಬರ್ತಾರೆ. ನಾನು ಮಕ್ಕಳೆಲ್ಲ ಹೋದಾದಮೇಲೆ ಮತ್ತೆ ಸ್ಕೂಲಿಗೆ ಕಳಿಸಿ ಎಲ್ಲ ಕೆಲಸ ಮಾಡಿಕೊಂಡು ನಾನು 12:30ಗೆ ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತಂದರೆ, ಊನಲಿಂದ ಒಂದು ಕರ್ಚೀಪ್ ಮಾಡ್ಬೇಕಂತ ಇದ್ದೀನಿ ಫ್ರೆಂಡ್ಸ್. ಅದು ಯಾರ್ಯಾರಿಗೆ ಬರಲ್ಲ ನೋಡಿ ಕಲ್ತ್ಕೊಳ್ಳಿ. ಅಂದರೆ ಬಂದಿಲ್ಲ ಅಂದ್ರೂ ಕ್ಲಿಯರಾಗಿ, ತಿಳಿದಿಲ್ಲ ಅಂದ್ರೂ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ನನಗೆ ವಿಡಿಯೋ ಮೂಲಕ ಹೇಳಿ, ತಿಳಿದಿಲ್ಲ ಈ ಥರ ರಿಟರ್ನ್ ಹಾಕಿ ಅಂತ ಹೇಳಿದ್ರೂ ಖಂಡಿತ ಹಾಕ್ತೀನಿ. ನನಗೆ ಬರುತ್ತೆ, ಆದರೆ ಇಷ್ಟು ದಿವಸ ಏನಕ್ಕೆ ಯೂಸ್ ಮಾಡಿಲ್ಲ ಅಂತಂದರೆ, ಅದು ನಾನು 1 ತಿಂಗಳು ಮುಂಚೆ ಕೂಡ ನಾನು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಆ ವಿಡಿಯೋದಲ್ಲಿ ನನಗೆ ಊನಲಿಂದ ಖರ್ಚು ಬರುತ್ತೆ ಮಾಡಲಿಕ್ಕೆ, ಆದರೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ಏನೋ ಒಂದು ಕಾರಣಕ್ಕಾಗಿ ಮಾಡಲಿಕ್ಕೆ ಆಗಿಲ್ಲ. ಇವಾಗ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ಸ್ಕಿಪ್ ಮಾಡಿದ್ರೆ ನನಗೂ ಅರ್ಥ ಆಗಲ್ಲ, ನನಗೂ ಸಪೋರ್ಟ್ ಸಿಗಲ್ಲ, ನಿಮಗೂ ತಿಳ್ದಂಗೆ ಆಗಲ್ಲ. ಓಕೆ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ಅದು ಕೂಡ ನಾನು ಹೇಳ್ತೀನಿ ನಿಮಗೆ, ಬನ್ನಿ ನೋಡಿ ಫ್ರೆಂಡ್ಸ್. ಈ ಥರ ಖರ್ಚೀಪು ಅಂದರೆ ಇವಾಗ ದೇವರಿಗೆ ಹೋಗುವಾಗ ಬೇಕಾಗುತ್ತಲ್ಲ ಫ್ರೆಂಡ್ಸ್, ಈ ಥರದ್ದು. ಇದು ನಾನೇ ಹಾಕಿರೋದು. ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವೆಷ್ಟು ದೊಡ್ಡದು ಮಾಡ್ಕೋಬೇಕಂದ್ರೂ ನಮ್ಮ ಕೈಯಲ್ಲೇ ಇರುತ್ತೆ ಫ್ರೆಂಡ್ಸ್. ಇವು ಸಂಕಳಿ ಏನೇ ಕಾಣಿಸ್ತಾ ಇದೆಯಲ್ಲ ನೋಡಿ, ಇವು ಇವೆರಡು ಒಂದೇ ಸಂಕಳಿಯಲ್ಲಿ ಎರಡೆರಡು. ಈ ಥರ ಜಾಸ್ತಿ ಹಾಕ್ಕೊಂಡ್ರೆ ದೊಡ್ಡದಾಗುತ್ತೆ. ಒಂದೊಂದೇ ಸಂಕಳಿಯಿಂದ ಮಾಡಿದ್ರೆ ಅದು ಟೋಪಿ ಆಗುತ್ತೆ. ಮತ್ತು ಈ ಥರ ಎರಡೆರಡು ಸಂಕಳಿ ಅನ್ನೋದು ನಾವು ಸುತ್ತಮುತ್ತ ಜಾಸ್ತಿ ಮಾಡ್ಕೊಳ್ಬೇಕು ನೋಡಿ. ಇದು ನಾನೇ ಮಾಡಿದ್ದೆ ಫ್ರೆಂಡ್ಸ್, ಒಂದು 6 ತಿಂಗಳದ ಹಿಂದೆ ನಾನೇ ಮಾಡಿದ್ದೆ. ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದಕ್ಕೇನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಕಲ್ಬತ್ ಇರುತ್ತಲ್ಲ ಫ್ರೆಂಡ್ಸ್, ಕುಟ್ಟ ಕಲ್ಬತ್, ಅದ್ರ ಮೇಲೆ ಮುಚ್ಚಲಿಕ್ಕೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಇನ್ನು ದೇವ್ರಿಗೆ ಹೋಗಲಿಕ್ಕೆ ಅದು ಬೇರೆ ಇದೆ, ತೋರಿಸ್ತೀನಿ ನಾನು ನಿಮಗೆ. ಇದು ಕಲ್ಬತ್ ಮೇಲೆ ಕುಟ್ಟಲಿಕ್ಕೆ ನಾನು ಮಾಡಿದ್ದೀನಿ. ಇರಬೇಕು ಫ್ರೆಂಡ್ಸ್ ಮನೆಯಲ್ಲಿ, ಚೆನ್ನಾಗಿ ಅನಿಸುತ್ತೆ. ಇವಾಗ ನಿಮ್ಮ ಎದುರುಗಡೆ ನಾನು ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಮೊದಲು ಹಾಕಿರೋದೇ ಜಾಸ್ತಿ ಉಳ್ಕೊಂಡಿದೆ ಊನಲು. ಬನ್ನಿ ನಾನು ಯಾವ ರೀತಿ ಎರಡು ಥರ ಊನಲಿದ್ದೇವೆ ಫ್ರೆಂಡ್ಸ್. ಅದು ಯಾವ ರೀತಿ ಎರಡರಲ್ಲಿ ಯಾವ ಚೆನ್ನಾಗಿದೆ ಅದು ಕೂಡ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ನನಗಂತೂ ಭಾರಿ ಹಾಕ್ಲಿಕ್ಕೆ ಇಷ್ಟ. ಆದರೆ ದಿನ ಹಾಕಿದ್ರೆ ಕತ್ತು ನೋವು ಬರುತ್ತೆ ಫ್ರೆಂಡ್ಸ್ ನನಗೆ. ನಿಜ ಹೇಳ್ಬೇಕಂದ್ರೆ ಬೇಗ ಎದ್ಬಿಡ್ತೀನಲ್ಲ ನಾನು. ಅಂದರೆ ಬೇಗ ಎದ್ದರೆ ಸ್ವಲ್ಪ ಕಷ್ಟ, ನಿದ್ದೆ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರಾಬ್ಲಮ್ ನನಗೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಈ ಥರದ್ದು. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಕಲ್ಬತ್ ಮೇಲೆ ಮಾಡಿದ್ದೀನಿ. ಇನ್ನು ದೇವರಿಗೆ ಅದು ಬೇರೆ ಇದೆ, ತೋರಿಸ್ತೀನಿ ಬನ್ನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸಂಕಳಿಗಳು ನೋಡಿ ಬಿಡಿಸಿ ಈ ಥರ ನಮಗೆ ಟೈಟ್ ದಟ್ಟು ಬರಬೇಕು ಅಂದರೆ ನಮ್ಮ ಕೈಯಲ್ಲೇ ಇರುತ್ತೆ. ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ಅದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಫ್ರೆಂಡ್ಸ್. ನಾನು ತೋರಿಸ್ತೀನಿ ನೋಡಿ. ಅದಕ್ಕೆ ಮೇನ್ ಬೇಕಾಗಿರೋದು ಈ ಸೂಜಿ, ಊನಲಿಂದ ಸೂಜಿ ನೋಡಿ. ಇದಿದ್ರೇ ನಾವು
ಉನಲ್ ದಸ್ತಿ ಹಾಕಲಿಕ್ಕೆ ಬರುತ್ತೆ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ಇಲ್ಲ ಅಂದರೆ ನಮಗೆ ಇದು ಉನಲ್ ಹಾಕಲಿಕ್ಕೆ ಆಗಲ್ಲ, ಉನಲ್ ದಸ್ತಿ ಹಾಕಲಿಕ್ಕೆ ಆಗಲ್ಲ. ನೋಡಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಶುರು ಮಾಡೋಣ. ಅದಕ್ಕೂ ಮುಂಚೆ ನಾನು ಉನಲ್ಲಿ ಯಾವ್ಯಾವ ರೀತಿ ಇದ್ದಾವೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ನನ್ನ ಮಗಳು ನಾನು ನಿಮಗೆ ನಿನ್ನೆ ಅಲ್ಲ ಮೊನ್ನೆನೇ ಶೇರ್ ಮಾಡೋಣ ಅಂದರೆ ನೋಡಿ ಈ ಥರ ಗಂಟು ಹಾಕಿಬಿಟ್ಟಿದ್ದಾಳೆ ಫ್ರೆಂಡ್ಸ್. ಎಷ್ಟು ಏನು ಮಾಡೋದು ನೋಡಿ, ಇಲ್ಲೊಂದು ಗಂಟು ನೋಡಿ ಫ್ರೆಂಡ್ಸ್. ಮೊನ್ನೆನೇ ಮಾಡೋಣ, ತೋರಿಸೋಣ ನಿಮಗೆ, ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ನೋಡಿ ಮಧ್ಯದಲ್ಲಿ ನಾನು ಕವರ್ ತೆಗೆದಿಟ್ಟು ವೀಡಿಯೋ ಮಾಡೋಣ ಅಂತ ತೆಗೆದಿಟ್ರೆ ಮಗಳು ನೋಡಿ ಹೆಂಗೆ ಗಂಟು ಹಾಕಿಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್. ಈ ಬಿಚ್ಚೋಷ್ಟರಲ್ಲಿ ಒಂದು ಕತ್ತಲಾಗ್ಬೋದು ನನಗನ್ಸೋ ಪ್ರಕಾರ. ನೋಡಿ ಇಲ್ಲೊಂದು ಗಂಟು ಹಾಕಿದ್ದಾಳೆ, ಮತ್ತು ಯಾವ್ಯಾವ ಕಡೆ ಸುತ್ತಿದಳೋ ಏನೋಪ್ಪ, ತೆಗಿಬೇಕಂದ್ರೆ ಕಷ್ಟ. ಇರಲಿ, ಇನ್ನೊಂದು ತೋರಿಸ್ತೀನಿ ನಿಮಗೆ. ಇನ್ನೊಂದರೆ ಸ್ವಲ್ಪ ಹಾಕಿದ್ದೀನಿ ಒಂದು ದಿವಸ, ಒಂದು ಸ್ವಲ್ಪ ಇನ್ನೊಂದು ಮಾಡೋಣ ಅಂತ ಒಂದು ಹಾಕಿದ್ದೀನಿ, ಟ್ರೈ ಮಾಡಿದ್ದೀನಿ, ಆದರೆ ಅಲ್ಲಿಗೆ ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೋಡಿ ಈ ಥರನೂ ಇದ್ರೂ ನಡೀತೆ. ನೋಡಿ ಈ ರೀತಿ ಸಿಂಪಲಾಗಿ ಎಷ್ಟು ಸೂಪರ್ ಕ್ಯೂಟಾಗಿ ಬಂದಿದೆ ನೋಡಿ. ವಾವ್, ಅಮೇಜಿಂಗ್, ಸೂಪರ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನು ಇದಕ್ಕೆ ಮಧ್ಯದಲ್ಲಿ ಬಿಟ್ಟಿದ್ದೀನಿ. ಎಷ್ಟು ಸೂಪರ್ ಬಂದಿದೆ ನೋಡಿ. ನೋಡಿ ಎಷ್ಟು ಸೂಪರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ನಾನು ಹೊಲಿಯೋದು ಗೊತ್ತಿದ್ರೆ, ಜನಕ್ಕೆ ಗೊತ್ತಾದರೆ ನಿಜವಾಗ್ಲೂ ನನಗೊಂದು ಮಾಡಿಕೊಡು ಅಂದರೆ ನನಗೊಂದು ಕರ್ಚಿಪು ಈ ಥರ ಹಾಕ್ಕೊಡು ಅಂತ. ಇಲ್ಲಿ ತುಂಬ ರೇಟ್ ಇದೆ ಫ್ರೆಂಡ್ಸ್. ಇನ್ನೊಂದು ಹೇಳಬೇಕಂದ್ರೆ ಈ ಥರ ಉನಲ್ ದಸ್ತಿ ಸಿಗಬೇಕು ಅಂದ್ರೇ ತುಂಬ ರೇಟ್ ಇದೆ. ಎಷ್ಟು ಗೊತ್ತಾ ನಿಮಗೆ? ಇದು 150, ಆ್ಯಕ್ಚುಲಿ ರೇಟ್ ಇದ್ರದ್ದು 150, 130, 150 ತನಕ ಇದೆ. ಇಲ್ಲಿ ನೋಡಿದ್ರೆ 200, 250 ಈ ಥರ ರೇಟ್ ಇದ್ದಾವೆ ಫ್ರೆಂಡ್ಸ್. ಇಷ್ಟು ಖರ್ಚಿಪಿಗೆ ಅಪ್ಪ ದೇವರೇ, ನಾನು ಬಂದ್ರೂ ಹಾಕಿಲ್ಲ ಅಂದರೆ ನನಗೆ ನಾನೇ ಬೈಕೋಬೇಕು. ಆದರೆ ಬೇಗ ಹೇಳ್ತೀನಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಒಂದು ಸ್ವಲ್ಪ ಆದರೂ ನಿದ್ದೆ ಮಾಡಲಿಲ್ಲ ಅಂದರೆ ನಡೆಯಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಕತ್ತು ನೋವು ಬಂದೇ ಬರುತ್ತೆ ನನಗೆ, ತಲೆನೋವು ಆಗುತ್ತೆ, ತಲೆ ಸ್ವಲ್ಪ ನೋಯುತ್ತೆ ನನಗೆ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಇವಾಗ ನಾನು ಯಾವ ರೀತಿ ಅಂತ ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ಉನಲಿಂದ ನೋಡಿ, ಈ ರೀತಿ ಕೂಡ ಉನಲಿದ್ರೂ ನಡೆಯುತ್ತೆ. ಎರಡು ಹಾಕಿ ಇನ್ನೊಂದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ, ಮ್ಯಾಜಿಕ್. ಇನ್ನೊಂದು ನೋಡಿ ಫ್ರೆಂಡ್ಸ್, ನೋಡಿ ಇನ್ನೊಂದು ಕೂಡ ಹಾಕಿದ್ದೀನಿ, ಹಾಗೆ ಬಿಟ್ಟಿದ್ದೀನಿ. ನನಗೆ ನಗು ಬರ್ತಾಯಿದೆ. ಬಂದರೂ ಈ ಥರ ಹಾಕಲ್ಲ ಮನೆಯಲ್ಲಿ, ಸುಮ್ಮನೆ ಮನೆ ಕೆಲಸ ಮಾಡೋದು. ಇದು ಅಂತೂ ತೋರಿಸ್ರೆ ಪಕ್ಕ ಬೈತೀರ ನೀವು. ಇದು ಶಾಲ್ ಮಾಡ್ಲಿಕ್ಕೆ ಹೋಗಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಎಷ್ಟು ಟ್ರೈ ಮಾಡಿದ್ದೀನಿ ನೋಡಿ. ಅಂದರೆ ಬೇರೆ ಬೇರೆ ರೀತಿ ಮಾಡೋಣ ಅಂತ ಮಾಡಿದ್ದೀನಿ. ಇದು ಗಂಟು ಬಿದ್ದಿದೆ ಫ್ರೆಂಡ್ಸ್. ನೋಡಿ ಏನು ಮಾಡೋದು ಇವಾಗ, ಈ ಥರ ಗಂಟು ಬಿದ್ದಿದೆ ನೋಡಿ. ಗಂಟು ತೆಗೆದೆ. ಇವಾಗ ನೋಡಿ ಇದು ನೋಡಿ ಎಷ್ಟು ಕ್ಯೂಟಾಗಿ ಶಾಲ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ, ಅಂದರೆ ಏನೂ ಗೊತ್ತಿಲ್ಲ, ಮನಸ್ಸಾಗಿಲ್ಲ. ಇಲ್ಲಿಗೆ ಬಿಟ್ಬಿಟ್ಟೆ. ಎಷ್ಟು ಇಲ್ಲಿಗೆ ಮಧ್ಯೆ ಬಿಟ್ಟಿರೋದಿದ್ದಾವೆ ನೋಡಿ. ನೋಡಿದ್ರೆ ನನಗೆ ನಗು ಬರುತ್ತೆ ನೋಡಿ. ಇದು ಕೂಡ ಇದು ಕರ್ಚಿಪ್ ಹಾಕಬೇಕಂತ ಮಾಡಿದ್ದೆ ಫ್ರೆಂಡ್ಸ್. ಇದು ಆದರೆ ಕಲರ್ ಒಂದೇ ಇತ್ತು, ನನಗೆ ಮನಸ್ಸಾಗಿಲ್ಲ. ಇದು ಕಲರ್ ಒಂದೇ ಇತ್ತಲ್ಲ, ಹಾಗಾಗಿ ಮನಸ್ಸಾಗಿಲ್ಲ. ಇದು ಕಲರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗೇ ಕ್ಲಿಯರಾಗೆ ಚೆನ್ನಾಗಿ ಬಂದಿತ್ತು, ಆದರೆ ಟೈಮ್ ಸರಿ ಹೋಗಿಲ್ಲ ಫ್ರೆಂಡ್ಸ್, ಹಾಗಾಗಿ ಅಲ್ಲಿಗೆ ಬಿಟ್ಟಿದ್ದೀನಿ. ಇದು ಏನೋ ಈ ಥರ ಶಾಲು ಸೈಡಿಗೆ ಏನು ಹಾಕ್ಕೊಳ್ತೀವಲ್ಲ ಶಾಲು, ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಲರ್ ಚಾಯ್ಸ್ ಆಗಿಲ್ಲ, ಬಿಟ್ಬಿಟ್ಟೆ. ಇವಾಗ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ನಿಮಗೆ ಜಾಸ್ತಿ
ಕಮೆಂಟ್ ಬಂದರೆ ನಾನು ಕಂಟಿನ್ಯೂ ಆಗಿ ಮಾಡ್ತೀನಿ. ಈ ಖರ್ಚಿಪು ಅಂದರೆ ನಿಮಗೆ ತಿಳಿಸ್ಕೊಡೋದು ಪ್ರಯತ್ನ ಮಾಡ್ತೀನಿ. ಜಾಸ್ತಿ ಜನ ಕೇಳ್ಕೊಂಡಿಲ್ಲ ಅಂದರೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್, ಅಷ್ಟೇ. ನೋಡಿ ಎಷ್ಟು ಟ್ರೈ ಮಾಡಿದ್ದೀನಿ ನಾನು, ನೀವೇ ನೋಡಿ ನಗ್ತೀರ. ಏನು ರೀ ಈ ಥರ ಟ್ಯಾಲೆಂಟ್ ಇದ್ರೂ ವೀಡಿಯೋ ಮಾಡಿಲ್ವಲ್ಲ, ನಮಗೆ ಹೇಳಿಲ್ವಲ್ಲ ಅನ್ಬೋದು ಕೆಲವೊಬ್ಬರು. ಸಾರಿ 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 ಸಾರಿ. ನೋಡಿ ಕ್ಯೂಟ್ ಇದೆ ನೋಡಿ, ಎಷ್ಟು ಸೂಪರಾಗಿದೆ. ಸೂಪರ್. ನನಗೆ ಹಾಕೋದು ಇಷ್ಟ, ಆದರೆ ಏನು ಮಾಡೋದು ಫ್ರೆಂಡ್ಸ್, ಬೇಗ ಎದ್ದೇಳೋದಿದೆಯಲ್ಲ ಇಲ್ಲಿ. ಓಕೆ, ಕ್ಯೂಟಾಗಿ ಇವಾಗ ನಿಮ್ಮ ಎದುರುಗಡೆನೇ ನಾನು ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ಪಿಂಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ಪಿಂಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಜಸ್ಟ್ ನಿಮ್ಗೆ ಜಾಸ್ತಿ ಕಮೆಂಟ್ಗಳು ಬಂದರೆ ನಾನು ಪಕ್ಕ 100% ಕಲರ್ ಉನಲ್ಲಿ ತಂದ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಸ್ಟಾರ್ಟಿಂಗಿಂದ. ನೋಡಿ ಇದು ಏನು ಉನದಿದೆಯಲ್ಲ ಫ್ರೆಂಡ್ಸ್, ಇದು ನೋಡಿ ಈ ರೀತಿ ನಾವು ಮೊದಲು ಗಂಟು ಹಾಕೋಬೇಕಾಗುತ್ತೆ. ತುಂಬ ದಿವಸದಿಂದ ಇಟ್ಟಿದ್ದಾನಲ್ಲ ಫ್ರೆಂಡ್ಸ್, ಇದು ಗಂಟು ಕೂಡ ಕೂಡ್ತಾ ಇಲ್ಲ ನೋಡಿ. ಈ ರೀತಿ ಗಂಟು ಹಾಕ್ಕೊಳ್ಬೇಕಾಗುತ್ತೆ. ಕಾಣಿಸ್ತಾ ಇದೆಯಾ? ಇದಕ್ಕೆ ಸ್ವಲ್ಪ ಏನು ಜಾಸ್ತಿ ಇದೆಯಲ್ಲ, ಇದು ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಕಟ್ ಮಾಡಿದೆ ನೋಡಿ, ಕಾಣಿಸ್ತಾ ಇದೆಯಾ? ಈ ರೀತಿ ಜುರುಕಿ ಅಥವಾ ಗಂಟು ಅಂತೀವಲ್ಲ ನೋಡಿ. ಇವಾಗ ನಾನು ಸಂಕಳಿ, ನಮಗೆ ದೊಡ್ಡದು ಬೇಕಂದರೆ ಜಾಸ್ತಿ ಸಂಕಳಿ ಹಾಕ್ಕೊಳ್ಬೇಕು, ಚಿಕ್ಕದು ಬೇಕಂದರೆ ಒಂದು ಮಿನಿಮಮ್ ಒಂದು ನಿಮ್ಮದು ಅಳತೆ ಪ್ರಕಾರ ಫ್ರೆಂಡ್ಸ್. ನಾನು ಎಷ್ಟು ಹಾಕ್ಕೋತೀನಂದರೆ ಒಂದು 18 ಸಂಕಳಿ ಹಾಕ್ಕೋತೀನಿ ಫ್ರೆಂಡ್ಸ್. 18. ಇವಾಗ ಸ್ವಲ್ಪ ಜಾಸ್ತಿ ಸುತ್ಕೊಂಡು ಬಿಡೋಣ ಕೈಗೆ ನೋಡಿ. ಈ ರೀತಿ 18 ಸಂಕಳಿ ಹಾಕ್ಕೊತೀನಿ. ಇವಾಗ 1 2 18 ಸಂಕಳಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಇದಕ್ಕೆ ನಾವೇನು ಮಾಡಬೇಕು ನೋಡಿ, ಚೆನ್ನಾಗಿ ಇವಾಗಲೇ ನೋಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇವಾಗ 18 ಸಂಕಳಿಯಿಂದ ಎಷ್ಟು ದೊಡ್ಡದು ಮಾಡ್ಕೋಬೋದು ನಾವು ಖರ್ಚಿಪ್ ಅಂದರೆ ಒಂದು ಮಿನಿಮಮ್ಮು ಇಷ್ಟು ತುಂಬ ದೊಡ್ಡದು ಆಗುತ್ತೆ ಫ್ರೆಂಡ್ಸ್. 18ರಲ್ಲಿ ಅದರೊಳಗೆ ಸೇಮ್ ಸಂಕಳಿ ಹಾಕ್ಬಾರ್ದು. ಬನ್ನಿ ತೋರಿಸ್ತೀನಿ ನಿಮಗೆ. ಇವಾಗ ಸ್ವಲ್ಪ ಸುತ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಈ ಸಂಕಳಿ ಏನಿದೆಯಲ್ಲ, ನಾವು 18ಕ್ಕೆ ಸ್ಟಾಪ್ ಮಾಡಿದ್ದೀವಲ್ಲ, ಇವಾಗ ನಾವು ರೌಂಡ್ ಅಪ್ ಮಾಡ್ಕೋಬೇಕು. ಇವಾಗ ಈ ಥರ ಇದರಿಂದ ತೊಗೊಳ್ಬೇಕು ನಾವು. ಇವಾಗ ಏನು ಸಂಕಳಿ ತೊಗೋಬೇಕು, ಇವಾಗ ರೌಂಡ್ ಅಪ್ ಮಾಡಿಕೊಂಡು ಇದೇನು 18 ಸಂಕಳಿ ಹಾಕ್ಕೊಂಡಿದ್ವಲ್ಲ ನಾವು, 18 ಸಂಕಳಿ ಒಳಗೆ ಒಂದೊಂದಾಗಿ ಮತ್ತೊಂದು ಈ ಥರ ರೌಂಡ್ ಅಪ್ ಆಗಿ ತೊಗೊಳ್ಬೇಕು. ಗೋಲ್ ಆಕಾರ ಮಾಡಬೇಕು ಇದಕ್ಕೆ ನೋಡಿ. ಸಿಂಪಲ್ ಫ್ರೆಂಡ್ಸ್, ತುಂಬ ಸಿಂಪಲ್ಲು. ಇದರಿಂದ ಮತ್ತು ಮೇಲೆ ತೊಗೊಂಡು ಇಲ್ಲಿ 3 ಬರುತ್ತೆ. 3 ಬಂದರೆ ನೋಡಿ ಈ ರೀತಿ. ಗೊತ್ತಾಯ್ತಾ ಫ್ರೆಂಡ್ಸ್? ಇದು ಉನಲ್ಲು ತುಂಬ ಸಣ್ಣದಿದೆ ಫ್ರೆಂಡ್ಸ್, ನಿಜವಾಗ್ಲೂ ಬಾರಿಕ್ ದಾರ ಥರ ಇದೆ. ಇದು ದಪ್ಪ ಇರಬೇಕು. ಇಲ್ಲಿದೆ ನೋಡಿ, ಈ ರೀತಿ ಇರಬೇಕು. ಆದರೆ ಏನು ಮಾಡೋದು, ಗಂಟು ತೆಗಿಬೇಕಂದ್ರೇ 2 ಅವರ್ ಬೇಕು. ಹಾಗಾಗಿ ಇದು ಎಷ್ಟು ಸೂಪರ್ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ದೊಡ್ಡದು ಖರ್ಚಿಪ್ ಮಾಡಬೇಕಂದ್ರೆ 1 ದಿವಸದಲ್ಲಿ ಆಗುತ್ತೆ ಇದು.
ಈ ಥರ ಬಾರಿಕಿರೋದು ಉನಲಿದ್ರೆ ಕಷ್ಟ ಫ್ರೆಂಡ್ಸ್. ಆದರೂ ನಿಮಗೋಸ್ಕರ ಇವಾಗ ಒಂದು ಸಂಕಳಿಯಿಂದ 18 ಸಂಕಳಿಯಲ್ಲಿ ತೊಗೊಂಡು ಈ ಥರ ಒಂದೊಂದು ಸಂಕಳಿ ರೆಡಿ ಮಾಡಬೇಕು ನಾವು. ನೋಡಿ ಈ ರೀತಿ ನಿಮ್ಮ ಎದುರುಗಡೆನೇ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ 2 ಸಂಕಳಿಯಲ್ಲಿ ಹಾಕ್ಬಿಟ್ಟೆ. ಇವಾಗ 3ನೇ ಸಂಕಳಿ. ಇದು ಸಣ್ಣದ ಇದೆಯಲ್ಲ ಉನಲು, ಹಾಗಾಗಿ ಬರ್ತಾಯಿಲ್ಲ ಒಂದೇ ಸಂಕಳಿಯಲ್ಲಿ 2 ನೋಡಿ ಈ ರೀತಿ. ಮತ್ತೆ ಇನ್ನೊಂದು ಇದರಲ್ಲಿ ನೋಡಿ. ಇವಾಗ ಇನ್ನೊಂದು ರೌಂಡ್ ಅಪ್ ಆಗುತ್ತೆ ನೋಡಿ. ಇವಾಗ ಈಗ ಇನ್ನೊಂದರಲ್ಲಿ 1. ಸ್ಟಾರ್ಟಿಂಗಲ್ಲಿ ಬೇಜಾರಾಗುತ್ತೆ ಫ್ರೆಂಡ್ಸ್ ಹಾಕಲಿಕ್ಕೆ. ದಿನೇ ಹಾಕ್ತಾ ಹೋದರೆ ಏನೂ ಅನಿಸಲ್ಲ. ಇವಾಗ ಸೆಕೆಂಡ್ರಿ 2, ಇದರಲ್ಲಿ 2 ಸೇರಿಸ್ಕೋಬೇಕು. ನಾಳೆ ಕ್ಲಿಯರಾಗಿ ಹೇಳ್ತೀನಿ ಫ್ರೆಂಡ್ಸ್. ಅಡುಗೆ ಮಾಡಲಿಕ್ಕೆ ತುಂಬ ಲೇಟ್ ಆಗ್ತಾಯಿದೆ, ಹಾಗಾಗಿ ಇಲ್ಲಿಗೆ ಇಲ್ಲಿಗೆ ಸ್ಟಾಪ್ ಮಾಡಿ ಸ್ವಲ್ಪ ಮನೆ ಕಸ ಹೊಡೆದು ಪಾತ್ರೆಗಳು ತೊಳೆದು ಅಡುಗೆ ಸ್ಟಾರ್ಟ್ ಮಾಡಬೇಕಂತ ಸ್ಟಾಪ್ ಮಾಡಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ತುಂಬ ಲೇಟ್ ಆಗುತ್ತೆ. ಆಲ್ರೆಡಿ ಕರೆಂಟ್ ಇರಲಿಲ್ಲಲ್ಲ, ಹಾಗಾಗಿ ಚಾರ್ಜಿಂಗ್ ಇರಲಿಲ್ಲ. ಹಾಗಾಗಿ ಚಾರ್ಜಿಂಗ್ ಕೂಡ ಹಚ್ಚಿ ಅಂದರೆ 2% ಇತ್ತು ಫ್ರೆಂಡ್ಸ್ ನಾನು ಎಂಡ್ ಮಾಡುವಾಗ. ಮತ್ತು ಸ್ವಿಚ್ ಆಫ್ ಆದರೆ ನಾನು ಅಷ್ಟು ಹೇಳಿದ್ದು ವೇಸ್ಟ್ ಆಗುತ್ತೆ. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ನಾಳೆ ಕಂಟಿನ್ಯೂ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಉನಲ್ ಹಾಕಬೇಕು, ಅಂದರೆ ಅದು ಕರ್ಚಿಪ್ ಯಾವ ರೀತಿ ಹಾಕಬೇಕಂತ. ಇವಾಗ ನೋಡಿ ಅಡುಗೆ ಕೂಡ ಒಂದು ಕಡೆ ರೈಸು, ಒಂದು ಕಡೆ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಚಟ್ನಿನೇ ಮಾಡಬೇಕಂತ ಅಂದ್ಕೊಂಡೆ, ಆದರೆ ಎಲ್ಲರಿಗೂ ಸರಿ ಹೋಗಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಸಾಂಬಾರು ಥರ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಇನ್ನೊಂದು ಬ್ಲಾಗ್ ಒಂದಿಗೆ ಸಿಗ್ತೀನಿ. ಅದರಲ್ಲಿ ಪೂರ್ತಿಯಾಗಿ ಕ್ಲಿಯರಾಗಿ ಹೇಳಿಕೊಡ್ತೀನಿ ನಾನು. ನೀವು ಇಷ್ಟಪಡ್ತಾ ಇದ್ದರೆ ನಾನು ಕಂಟಿನ್ಯೂ ಆಗಿ ಉನಾಲ್ ಯೂಸ್ ಮಾಡಿ ಹೊಸ ಉನಾಲ್ ತಂದು ನಿಮಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ಉನಾಲ್ ಕರ್ಚಿಪ್ ಆಗಲಿ, ಬಾಕಿಲ್ ಪರ್ದೆ ಆಗಲಿ ಬರುತ್ತೆ ನನಗೆ. ಆದರೆ ಇಷ್ಟು ದಿವಸ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇನ್ಮೇಲೆ ನೀವು ಇಷ್ಟಪಡ್ತಾ ಇದ್ದೀರಾ ಅಂತ ಗೊತ್ತಾದರೆ ಖಂಡಿತ ಹೊಸ ಉನಾಲ್ ತಂದು ನಿಮಗೋಸ್ಕರ ಡೈಲಿ ವೆರೈಟಿ ಹಾಕ್ತೀನಿ ಫ್ರೆಂಡ್ಸ್. ನಾನು ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಇನ್ನೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಆಲ್ರೆಡಿ ತುಂಬ ಲೇಟಾಗಿದೆ. 9 ಗಂಟೆ 9:30 ಹತ್ತತ್ರ ಆಗ್ತಾಯಿದೆ. ರೈಸ್ ಇವಾಗಲೇ ಮಾಡಿದ್ದೇನಲ್ಲ, ಗರಂ ಇದೆ. ಇವಾಗ ಊಟ ಮಾಡಿ ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.